Praise the Lord. Praise the Lord. I bring greetings from our church. ಸೊ ದೇವರು ಈ ಮಧ್ಯಾಹ್ನ ವೇಳೆಯಲ್ಲಿ ನಮ್ಮ ಒಟ್ಟಿಗೆ ದೇವರು ಮಾತನಾಡುವ ಚೆನ್ನಾಗಿದ್ದಾನೆ, ದೇವರು ಕಾರ್ಯ ಮಾಡುವ ಚೆನ್ನಾಗಿದ್ದಾನೆ. ನಮಗೆಲ್ಲರಿಗೆ ಪ್ರತಿಯೊಬ್ಬರಿಗೆ ಗೊತ್ತಿರುವ ಪ್ರಕಾರ ಯೇಸು ಸ್ವಾಮಿ ತನ್ನನ್ನೇ ತಾನು ಒಪ್ಪಿಸಿಕೊಟ್ಟವನಾಗಿ ನಾನು ನೀನು ಮಾಡಿದ ಪಾಪಗಳ ನಿಮಿತ್ತ, ನಾನು ನೀನು ಮಾಡಿದ ಅನ್ಯಾಯಗಳ ನಿಮಿತ್ತ ತನ್ನ ಸ್ವರ್ಗವನ್ನೇ ಬಿಟ್ಟವನಾಗಿ ಈ ಲೋಕಕ್ಕೆ ಇಳಿದು ಬಂದಂತ ನನ್ನ ಕರ್ತನಾದ ಯೇಸು ಸ್ವಾಮಿ ಇವತ್ತು ಇಡೀ ಲೋಕದಲ್ಲಿ ಶುಕ್ರವಾರ ಅಂದ್ರೆ ಗುಡ್ ಫ್ರೈಡೆ ಎಂಬುದಾಗಿ ನಾವು ಇಂಗ್ಲಿಷ್ನಲ್ಲಿ ಹೇಳ್ತೇವೆ. ಇಟ್ ಇಸ್ ನಾಟ್ ಅ ಸ್ಯಾಡ್ ಡೇ, ಇಟ್ ಇಸ್ ಅ ಹ್ಯಾಪಿ ಡೇ. ಬಟ್ ಗಾಡ್ ಹ್ಯಾಸ್ ಸಫರ್ಡ್. ದೇವರು ಕಷ್ಟಪಟ್ಟು, ಆದರೆ ನಮ್ಮ ಜೀವನಕ್ಕೆ ಅದನ್ನು ಉದ್ಧಾರ ಮಾಡಬೇಕೆಂಬುದಾಗಿ ಅದನ್ನು ಒಪ್ಪಿಸಿಕೊಡುವಂತಹ ದಿನ ಹ್ಯಾಪಿ ಗುಡ್ ಫ್ರೈಡೆ ಎಂಬುದಾಗಿ ನಾವು ಹೇಳ್ತೇವೆ. ಅಂದರೆ ಗುಡ್ ಎಂಬುದಾಗಿ ಹೇಳುವುದಾದ್ರೆ ಒಳ್ಳೆಯದು, ಅಂದರೆ ದೇವರು ನಮಗೆ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾನೆ. ಇಡೀ ಲೋಕದಲ್ಲಿ ನನ್ನ ಯೇಸು ಸ್ವಾಮಿ ಆ ಕ್ರೂಜಿಯಲ್ಲಿ 7 ಮಾತುಗಳನ್ನು ಮಾತನಾಡುವುದನ್ನು ನಾವು ನೋಡ್ತಾ ಇದ್ದೇವೆ. He has spoken only 7 words on the cross. When the Pilate, the king of that territory, has announced, and all the people of the crowd, they said, put Jesus on the cross. ಎಲ್ಲರೂ ಪ್ರತಿಯೊಬ್ಬರು ಹೇಳಿದರು ಯೇಸುವನ್ನ ಕ್ರೂಜಲ್ಲಿ ಹಾಕಿದ್ದಾರೆ. ತುಂಬಾ ಘೋರವಾಗಿರುವಂತಹ ವಿಷಯ. ನಾನು ನೀನು ಮಾಡಿದ ಅನ್ಯಾಯಗಳ ನಿಮಿತ್ತವಾಗಿ ನನ್ನ ಯೇಸು ಸ್ವಾಮಿ ಆ ಕ್ರೂಜ್ ಮೇಲೆ ಹತ್ತುಕೊಳ್ಳುವುದನ್ನು ನೋಡ್ತೇವೆ. ಅನೇಕ ಗ್ರಂಥಗಳಲ್ಲಿ ಬರೆಯಲ್ಪಟ್ಟಿದೆ. ಯೆಶಾಯನ ಬರೆದ ಗ್ರಂಥದಲ್ಲಿ 53ನೇ ವಚನದಲ್ಲಿ ಹೇಳುತ್ತದೆ. ಬಹಳ ಉನ್ನತವಾದಂತಹ ವಾಕ್ಯ. ಯೆಶಾಯನ ಬರೆದ ಗ್ರಂಥ 53ನೇ ಅಧ್ಯಾಯ ಅಲ್ಲಿ 5ನೇ ವಚನ ನಾವಲ್ಲಿ ನೋಡಿಕೊಳ್ಳುವಾಗ ನೋಡಿ, ಸೊ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. 53ನೇ ಅಧ್ಯಾಯದಲ್ಲಿ ನಾವು 5ನೇ ವಚನ, ಬಟ್ ಹಾಗೆ ನಾವು ಅಲ್ಲಿ ನೋಡುವಾಗ ದೇವರು ಅಲ್ಲಿ ಸ್ಪಷ್ಟವಾಗಿ ಆತನು ಹಿಂಸೆಯನ್ನ, ಅನ್ಯಾಯವನ್ನ ನಮಗೋಸ್ಕರ ಬಂದಿರುವಂತ ಎಲ್ಲ ಕಾರ್ಯಗಳನ್ನು ನೋಡ್ತೇವೆ. 7ನೇ ವಚನದಲ್ಲಿ ನೋಡುವಾಗ ಅವನು ಬಾಧಿಗೆ ಒಳಗಾಗಿ ತನ್ನನ್ನ ತಗ್ಗಿಸಿಕೊಂಡನು, ಬಾಯಿ ತೆರೆಯಲೇ ಇಲ್ಲ. ವ್ಯತ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವ ಅವರ ಮುಂದೆ ಮೌನವಾಗಿರುವ ಕುರಿಯಾಗಿ ಇದ್ದನು. ಆತನು ಬಾಯಿ ತೆರೆಯಲೇ ಇಲ್ಲ ಎಂಬುದಾಗಿ ನಾವಿಲ್ಲಿ ಯೆಶಾಯನ ಬರೆದ ಗ್ರಂಥದಲ್ಲಿ ಯೇಸುವಿನ ಮುಂಚಿತವಾಗಿ ಆತನ ವಿಷಯವಾಗಿ ಬರೆಯಲ್ಪಟ್ಟದ್ದನ್ನು ನಾವು ನೋಡ್ತೇವೆ. ಬಹಳ ಅನ್ಯಾಯ, ಹಿಂಸೆಗಳನ್ನ ತಾಳಿಕೊಂಡು ಯೇಸುವನ್ನ ತನ್ನ ಶಿಷ್ಯರ ಮಧ್ಯದಲ್ಲಿ ಒಬ್ಬ ಶಿಷ್ಯನು ಆತನನ್ನ ಹಿಡಿದುಕೊಳ್ಳುವಂತಹ ವಿಷಯದಲ್ಲಿ ಎಂತ ದ್ರೋಹ! ಈ ಲೋಕದ ಜನರು ನನ್ನ ಯೇಸುವಿಗೆ ಮಾಡಿದಂತ ಕಾರ್ಯವನ್ನು ನಾವು ನೋಡ್ತಾ ಇದ್ದೇವೆ. ಬಟ್ ಗಾಡ್ was saying, as we read in this Isaiah 53:7 verse, ಆತನು ಬಾಯಿ ತೆರೆಯಲೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆತನಿಗೆ
ಹೇಳಿದರೆ 1 ಕಮ್ಮಿ 39 ಛಾತಿಯ ಹೊಡೆತವನ್ನ ಹೊಡೆಯುವಾಗ ಆತನ ಮಾಂಸಗಳು ಕಿತ್ತು ಬರುವ ಹಾಗೆ ನೋವನ್ನು ಆತನು ಅನುಭವಿಸ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಮುಳ್ಳಿನ ಕಿರೀಟವನ್ನ ಆತನಿಗೆ ಧರಿಸುವಾಗ ಎಂತ ಘೋರವಾದಂತಹ ಶಿಕ್ಷೆ ನನಗೋಸ್ಕರ ನಿನಗೋಸ್ಕರ ಈ ಲೋಕವನ್ನ ಪ್ರೀತಿ ಮಾಡಿದ ಕಾರಣ ತನ್ನನ್ನೇ ತಾನು ಒಪ್ಪಿಸಿಕೊಡುವುದನ್ನ ನಾವು ಇವತ್ತು ಆ ಶುಕ್ರವಾರ ದಿನ ಇವತ್ತು ನಾವು ಕಲಿಯುವುದಕ್ಕೆ ನಾವು ಬಂದಿದ್ದೇವೆ. ಯೇಸು ಸ್ವಾಮಿ ಬಾಧೆಗಳನ್ನ ಪಟ್ಟು ಹಿಂಸೆಗಳನ್ನ ಪಟ್ಟು ಅನೇಕ ಅವರು ಸೈನಿಕರು ಆತನ ಬಟ್ಟೆಗಳನ್ನ ಹರಿದು ಚೀಟಿ ಹಾಕಿ ಇವರು ಆತನ ಕೆನ್ನೆ ಮೇಲೆ ಬಡಿಯುವಾಗ ಈಟೆಯಿಂದ ಆತನಿಗೆ ಚುಚ್ಚುವಾಗ 50 ಛಾತಿಯ ವಸ್ತ್ರಗಳನ್ನ ಹೊಡೆದುಕೊಳ್ಳುವಾಗ ಆತನು ಒಂದೇ ನಾವು ನೋಡಿಕೊಳ್ತೇವೆ ಎಂಬುದಾಗಿ ಹೇಳಿದಾದ್ರೆ ಆತನು ಯಾವುದೇ ಕಾರಣವಿಲ್ಲ, ಒಂದೇ ಕಾರಣ ನಾನು ಈ ಜನರನ್ನು ಪ್ರೀತಿ ಮಾಡಿದ್ದೇನೆ, ಅವರಿಗೋಸ್ಕರ ನಾನು ನನ್ನನ್ನೇ ಯಜ್ಞವಾಗಿ ಅರ್ಪಿಸಬೇಕು. ಅದೆಲ್ಲ ವಿಷಯಗಳ ಮೇಲೆ ನನ್ನ ಕರ್ತನಾದ ಯೇಸು ಸ್ವಾಮಿ ಪಿಲಾತನು ಹೇಳ್ತಾ ಇದ್ದಾನೆ, ಈತನ ಮೇಲೆ ಯಾವ ತಪ್ಪು ನನಗೆ ಕಾಣಲಿಲ್ಲವಲ್ಲ ಅಲ್ವಲ್ಲ, ಹೇಗೆ ಈತನ ನನ್ನ ಕ್ರೂಸಿಗೆ ಹಾಕಲಿ ಎಂಬುದಾಗಿ ಕೇಳುವಾಗ ಜನರಲ್ಲಿ ಯಾರಿಗೆ ಬಿಡುಗಡೆ ಕೊಟ್ಟರು, ಯಾರಿಗೆ ರೋಗಗಳಿಂದ ದೇವರು ಮುಕ್ತಿ ಕೊಟ್ಟರು, ಯಾರಿಗೆ ದೇವರು ಅದ್ಭುತ ಮಾಡಿದರು, ಅದೇ ಜನ ಹೇಳ್ತಾ ಇದ್ದಾರೆ ಈತನನ್ನ ಕ್ರೂಸಿಗೆ ಹಾಕಿಸಿ, ಈತನನ್ನ ಕ್ರೂಸಿಗೆ ಹಾಕಿಸಿ. ಆ ಸಮಯದಲ್ಲಿ ನಾವು ಬಂದಿದ್ದೇವೆ. When we look into our life, it is very, what you say that it is happened to in our life and we shout at the people. ನಾವು ಜನರಿಗೆ ನಾವು ಕಿರುಚಾಡಿ ಅವ್ರಿಗೆ ನಾವು ಕೂಗುವಂತವರಾಗಿದ್ದೇವೆ. But here we see Jesus never opened his mouth. ಕುರಿಗಳ ಹಾಗೆ ಬತ್ತನಾಗಿ ಒಯ್ಯುವಂತ ಕುರಿ ಹಾಗೆ ಆತ ನಿಂತುಕೊಂಡಿದ್ದರು, ಬಾಯಿ ತೆರಲೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆತನ ಶಿಷ್ಯನೇ ಆತನನ್ನ ರಾತ್ರಿ ಆತನನ್ನ ಹಿಡಿದುಕೊಂಡ ಎಂಬುದಾಗಿ ಶಿಷ್ಯನು ಹಿಡಿದುಕೊಂಡ ಎಂಬುದಾಗಿ ನಾವು ನೋಡ್ತೇವೆ. ಆ ರಾತ್ರಿಯಲ್ಲಿ ನಾವು ನೋಡ್ತೇವೆ ಆತನ ಶಿಷ್ಯರ ಒಟ್ಟಿಗೆ ರೊಟ್ಟಿಯನ್ನ ಮತ್ತು ಅದನ್ನು ಮುರಿಯುವುದನ್ನು ನೋಡ್ತೇವೆ. ಆದರೆ ಅದೇ ಇಷ್ಟು ದಿನದಲ್ಲಿ ಶುಕ್ರವಾರ ದಿನ ದೇವರಿಗೆ ಕ್ರೂಸಿಗೆ ಹಾಕುವಂತಹ ವಿಷಯಗಳನ್ನು, ಸೊ ಇವೆಲ್ಲ ವಿಷಯಗಳಲ್ಲಿ ನಾವು ಈಗ ಸ್ವಲ್ಪ ನಾವು ಈಗ ನೋಡುವಂತ ಕಾರ್ಯಗಳು ಏನೆಂಬುದಾಗಿ ನಾವು ಹೇಳುವುದಾದ್ರೆ, ಯೇಸು ಸ್ವಾಮಿ 7 ವಿಷಯಗಳನ್ನ ಆ ಕ್ರೂಸಿಯಲ್ಲಿ ಮಾತನಾಡುವಂತ ವಿಷಯಗಳನ್ನ ಇವತ್ತು ನಾವು ಕಲಿಯುವುದಕ್ಕೆ ಹೋಗ್ತಾ ಇದ್ದೇವೆ. ನಾವು we are going to learn the 7 words of Jesus as spoken on the Calvary cross. So as we know everyone what God has spoken, ನಮಗೆಲ್ಲರಿಗೂ ಗೊತ್ತು ದೇವರು ಏನು ನಮ್ಮೊಟ್ಟಿಗೆ ಮಾತನಾಡಿದ್ದಾನೆ. 7 ವಿಷಯಗಳ ಬಗ್ಗೆ it is very important thing that he has spoken. And there are 7 things he has spoken and we learn 7 things from that. ನಾವು 7 ವಿಷಯಗಳು ದೇವರು ಮಾತನಾಡಿದರೆ ಅಲ್ಲಿ 7 ವಿಷಯಗಳು ನಮ್ಮ ಜೀವನದಲ್ಲಿ ಕಲಿಯುವಂತ ವಿಷಯಗಳು ಆಗಿದೆ. ಸೊ ನಾವು ಇಲ್ಲಿ ನೋಡುವ ಪ್ರಕಾರ ಮೊದಲನೇದಾಗಿ ನಾವು ದೇವರ ವಾಕ್ಯದಲ್ಲಿ ಲೂಕನ ಬರೆದ ಸುವಾರ್ತೆ ಮೊದಲನೆಯದು ಯೇಸು ಸ್ವಾಮಿ ಮಾತನಾಡಿದ ಕಲ್ವಾರಿ ಕ್ರೂಸಿನ ವಿಷಯವಾಗಿ ನಾವು ನೋಡುವಾಗ ಮೊದಲನೇದಾಗಿ ನಾವು ನೋಡಿಕೊಳ್ಳುತ್ತೇವೆ ಏನೆಂಬುದಾಗಿ ಹೇಳುವುದಾದರೆ ಲೂಕನ ಬರೆದ
23ನೇ ಅಧ್ಯಾಯ ಅಲ್ಲಿ 34ನೇ ವಚನ, ದೇವರು ಅಲ್ಲಿ ಮೊದಲನೇದಾಗಿ ಆ ಕ್ರೂಜಲ್ಲಿ ಮಾತನಾಡಿದ the first thing the God has spoken on the Calvary cross that we are learning now. So what it is written over there, so ಅಲ್ಲಿ ಏನು ಬರೆಯಲ್ಪಟ್ಟಿದೆ ಎಂಬುದಾಗಿ ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನ ನಾವು ಅಲ್ಲಿ ಓದಿಕೊಳ್ಳೋಣ. ಓದಿ. ಆಗ ಯೇಸು ತಂದೆ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತಿರುವುದನ್ನು ಅರಿಯರು ಅಂದರು. ಮುಂದಿನ God has spoken, Father, forgive them, for they know not what they do. ತಂದೆ ಅವರನ್ನ ಕ್ಷಮಿಸು, ತಾವು ಏನು ಮಾಡುತ್ತಿರುವುದನ್ನು ಅವರು ಅರಿಯರೆಂಬುದಾಗಿ ಇಲ್ಲಿ ಮೊದಲನೇ ವಿಷಯವಾಗಿ ಯೇಸು ಸ್ವಾಮಿ ಮಾತನಾಡುವುದು ಕಾರಣ ನಾವು ನೋಡ್ತಾ ಇದ್ದೇವೆ. ಅಲ್ಪ ಪೂರ್ಣವಾಗಿರುವಂತಹ ಶಿಕ್ಷಣ ಅನುಭವಿಸುವಾಗಲೂ ದೇವರಲ್ಲಿ ಮೊದಲನೇದನ್ನು ನಾವು ಕಲಿತುಕೊಳ್ಳುವಂಥದ್ದು ಏನಂತಂದ್ರೆ ಫಾರ್ಗಿವ್ನೆಸ್, ಕ್ಷಮಾಪಣೆ ನೀಡುವಂಥದ್ದನ್ನ ದೇವರ ಕಲ್ವಾರಿ ಕ್ರೂಜಲ್ಲಿ ನಮಗೆ ಕಲಿಸಿಕೊಡುವುದನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ದೇವರು ಹೇಳ್ತಾನೆ, ಈ ಜನರು ಏನು ಮಾಡುತ್ತಾ ಇದ್ದಾರೆ, ಇವರು ಅರಿಯರು, ದೇವರು ಇವರನ್ನ ಕ್ಷಮಿಸು. ಯಾಕಂದ್ರೆ ಇಲ್ಲಿ ನಾವು ಕಲಿತುಕೊಳ್ಳುವಂತಹ ವಿಷಯ ಎಂಬುದಾಗಿ ಹೇಳುವುದಾದ್ರೆ, ದೇವರು ತಂದೆಯಾದ ದೇವರು ಕ್ರಿಸ್ತನಲ್ಲಿ ಮಾಡಿಕೊಂಡಂತಹ ಒಡಂಬಡಿಕೆ ಪ್ರಕಾರ ಆತನು ಈ ಲೋಕಕ್ಕೆ ಆತನು ಯಜ್ಞವಾಗಿ ಅರ್ಪಿಸಬೇಕಾಗಿತ್ತು. ಈ ಜನರ ಒಂದು ಪ್ರೀತಿಯ ಕಾರಣಕ್ಕಾಗಿ, ಜನರನ್ನ ಪ್ರೀತಿಸುವಂತ ಕಾರಣಕ್ಕಾಗಿ ಆತನು ತನ್ನನ್ನ ಒಪ್ಪಿಸಿಕೊಡುವುದನ್ನ ನಾವು ಇಲ್ಲಿ ನೋಡುವಂತರಾಗಿದ್ದೇವೆ. ಸೊ ನಾವಿಲ್ಲಿ ಹಾಗೆ ವಾಕ್ಯಗಳನ್ನ ದೇವರು ಮೊದಲನೇದಾಗಿ ಮಾತನಾಡುವುದು ಕ್ಷಮಾಪಣೆಯ ಜೀವಿತ, ಕ್ಷಮಿಸುವುದು, ಒಬ್ಬೊಬ್ಬರನ್ನ ಕ್ಷಮಿಸುವಂತ ವಿಷಯಗಳನ್ನು ಹೇಳ್ತಾ ಇದ್ದಾನೆ. ದೇವರು ಹೇಳ್ತಾನೆ, ಯಾರಿಗೆ ದೇವರು ಯೇಸು ಸ್ವಾಮಿ ಬಿಡುಗಡೆ ಕೊಟ್ಟರು, ಯಾರು ಮುಂದಕ್ಕೆ ಕಾಲುಗಳಿದ್ದರೋ, ಯಾರು ರೋಗಗಳಿಂದ ಗುಣ ಹೊಂದಿದರೋ ಅವರು ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಮತ್ತೆ ಪಿಲಾತನಿಗೆ ಈವರೆಗೆ ನೀವು ಕ್ರೂಜೆಗೆ ಹಾಕಿರುವುದಾಗಿ ಹೇಳುವಾಗ ದೇವರು ಹೇಳ್ತಾ ಇದ್ದಾನೆ, ದೇವರೇ ಇವರನ್ನ ಕ್ಷಮಿಸು, ಇವರು ಏನು ಮಾಡ್ತಾ ಇದ್ದಾರೆ ಅವರು ಅರಿಯರೆಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಹಾಗಾದ್ರೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನದಲ್ಲಿ ನಾವು ನೋಡುವಾಗ ದೇವರು ಏನು ಮಾತನಾಡುತ್ತದೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನ ನಮಗಲ್ಲಿ ಸ್ಪಷ್ಟವಾಗಿ ಅಲ್ಲಿ ಯೇಸು ಸ್ವಾಮಿಯ ವಿಷಯವಾಗಿ, ಆತನ ಒಂದು ಕ್ಷಮಾಪಣೆಯ ಜೀವಿತ ವಿಷಯವಾಗಿ ಅಲ್ಲಿ ನಾವು ನೋಡ್ತೇವೆ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ, ನಿಮ್ಮನ್ನ ಹಿಂಸೆ ಪಡಿಸುವವರಿಗೆ ದೇವರನ್ನ ಪ್ರಾರ್ಥಿಸಿರಿ ಎಂಬುದಾಗಿರುವಂತಹ ವಿಷಯಗಳನ್ನ ನೋಡ್ತಾ ಇದ್ದೇವೆ. ದೇವರಲ್ಲಿ ನಮಗೆ ಕಲಿಸಿಕೊಡುವಂಥದ್ದು ಏನೆಂಬುದಾಗಿ ಹೇಳಿದಾದ್ರೆ, ನಿಮ್ಮ ವೈರಿಗಳನ್ನ ಅಥವಾ ನಿಮ್ಮ ಜನರನ್ನ, ನಿಮ್ಮ ಅಕ್ಕಪಕ್ಕದಲ್ಲಿರುವಂತರನ್ನ ನಿಮಗೆ ಅವರು ಹಿಂಸೆ ಪಡಿಸಿದ್ರು ಸಹ, ಅವರು ನಿಮಗೆ ನಿಂದನೆ ಮಾಡಿದರೂ ಸಹ, ಅವರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೂ ಸಹ, ನೀವು ಒಂದೇ ನನ್ನ ಕ್ರೂಜಲ್ಲಿ ನಿಮಗೆ ಕಲಿಸಿಕೊಡುವಂಥದ್ದು ಒಂದೇ ವಿಷಯ, ಫಾರ್ಗಿವ್ ದೆಮ್, ಅವರನ್ನ ಕ್ಷಮಿಸು ಎಂಬುದಾಗಿರುವಂತಹ ವಿಷಯವಾಗಿದೆ. ಅದಕ್ಕೆ ಕ್ಷಮಾಪಣೆ ನಮ್ಮ ನೆರೆಯವರನ್ನ ಬರುವನ್ನ ನಾವು ಕ್ಷಮಿಸಬೇಕಾಗಿದೆ. ದೇವರು ಉನ್ನತವಾದಂತಹ ವಾಕ್ಯವನ್ನ ಮಾತನಾಡುವುದನ್ನು ನೋಡ್ತೇವೆ. ಅದೇ ಯೆಶಾಯ ಬರೆದ ಗ್ರಂಥದಲ್ಲಿ 53ನೇ ಅಧ್ಯಾಯ 12ನೇ ವಚನದಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನೋಡಿ. ಮತ್ತೆ ಯೆಶಾಯ ಬರೆದ ಗ್ರಂಥ 53ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುವಾಗ ಆತನ ವಿಷಯವಾಗಿ ಮುಂಚಿತವಾಗಿ ಬರೆಯಲ್ಪಟ್ಟಿದೆ. ಏನೆಂಬುದಾಗಿ ಹೇಳಿದರೆ, ಇವನು ಎಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು, ಇವನು ಬಲಿಷ್ಠರೊಡನೆ ಸೊರೆಯನ್ನು ಹಂಚಿಕೊಳ್ಳುವನು, ತನ್ನ ಪ್ರಾಣವನ್ನೇ ದಾಳ ಎರೆದು ಮರಣ ಹೊಂದಿ ದ್ರೋಹಿ
ಬರೆಯಲ್ಪಟ್ಟಿದೆ ಪ್ರೇರಣೆ. ಇಲ್ಲಿ ನಾವು ನೋಡ್ತೇವೆ, ಈತನು ಜನರನ್ನ ಪ್ರೀತಿಸಿದ ಕಾರಣ, ಈತನು ಜನರನ್ನ ಅವರನ್ನ ನಂಬಿದ ಕಾರಣ, ಪ್ರೀತಿ ಮಾಡಿದ ಕಾರಣ, ಇಲ್ಲಿ ಅಂದರೆ ಆತನೇ ಪ್ರಾಣವನ್ನ ಈತನಿಗೋಸ್ಕರ ಕೊಡಬೇಕೆಂಬುದಾಗಿ ಇಲ್ಲಿ ದೇವರ ವಾಕ್ಯಗಳಲ್ಲಿ ಬರೆದಿದ್ದನ್ನ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಾಗಾದ್ರೆ ದೇವರ ವಾಕ್ಯ ನಾವು ಮೊದಲನೇದಾಗಿ ಕಲಿತುಕೊಳ್ಳುವಂತಹ ವಿಷಯ ಎಂಬುದಾಗಿ ಹೇಳುವುದಾದರೆ, ಆತನು ಹೇಳಿದ ಪ್ರಕಾರ ಮುಂಚಿತವಾಗಿ ಬಹು ಜನ ದ್ರೋಹಿಗಳ ಪಾಪವನ್ನ ಹೊರುತ್ತಾ ಅವರಿಗೆ ವಿಜ್ಞಾಪನೆ ಮಾಡುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆತನು ಈ ಜನರ ಪಾಪವನ್ನ ನಿಮಿತ್ತವಾಗಿ ಆತನು ಈ ಕ್ರೂರಿಯಲ್ಲಿ ಹಾಕಲ್ಪಟ್ಟನು. ಆತನು ಕಲಿಸಿಕೊಳ್ಳುವಂತಹ ಮೊದಲನೇ ಮಾತು, ತಂದೆಯೇ ಈ ಅವರನ್ನ ಕ್ಷಮಿಸು, ತಾವು ಏನು ಮಾಡುತ್ತಾರೆ ಎಂಬುದನ್ನ ಅವರು ಅರಿಯರು ಅಂದರು. ಅದರಲ್ಲಿ ಮತ್ತೆ ನಾವು ಕಲಿಯುವಂತಹ ವಿಷಯ ಎಂಬುದಾಗಿ ಹೇಳಿದಾದ್ರೆ, ಮೊದಲನೇ ಬರೆದಂತ ಯೋಹಾನ 2ನೇ ಅಧ್ಯಾಯ 1ನೇ ವಚನ ನಾವು ಓದಿಕೊಳ್ಳೋಣ. ಫಸ್ಟ್ ಜಾನ್ 2nd ಚಾಪ್ಟರ್ ಫ್ರಮ್ 1 ವರ್ಷದಿಂದ ನಾವು ನೋಡುವಾಗ 1ನೇ ವಚನ, 1ನೇ ಯೋಹಾನ 2ನೇ ಅಧ್ಯಾಯ 1ನೇ ವಚನ. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನ ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆ ಬಳಿಯಲ್ಲಿ ನಿಂತವನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆದರೂ ನಮ್ಮ ಪಾಪಗಳನ್ನ ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನ ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನ ಸಹ ನಿವಾರಣೆ ಮಾಡುವಂತನಾಗಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಆತನೇ ಕ್ರಿಸ್ತನು ಸಮಸ್ತ ಲೋಕದ ಪಾಪಗಳನ್ನ ಉದ್ಧಾರ ಮಾಡಿ ರಕ್ಷಣೆ ಮಾಡುವುದಕ್ಕೋಸ್ಕರ ಆ ಕ್ರೂಸಿಯಲ್ಲಿ ಆತನ ಬಲಿಯಾದನು. ಅದಕ್ಕೆ ಮೊದಲನೇದಾಗಿ ಯೇಸು ಸ್ವಾಮಿ ನಮಗೆ ಕಲಿಸಿಕೊಡುವಂತಹ ವಿಷಯ ಅಂತ ಹೇಳಿದಾದ್ರೆ, ತಂದೆಯೇ ಅವರನ್ನ ಕ್ಷಮಿಸು, ಇವರು ತಾವು ಏನು ಮಾಡುತ್ತಾ ಇದ್ದಾರೆ ಎಂಬುದಾಗಿ ಅವರು ಅರಿಯರೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಕಲಿತುಕೊಳ್ಳುತ್ತೇವೆ. ಮತ್ತೆ ವಿಷಯವಾಗಿ ದೇವರು ಮಾತನಾಡಿದ್ದು ನಾವಿನ್ನು ಕಲಿತುಕೊಳ್ಳುವಂತಹ ಮತ್ತೆ ಸಂಗತಿ, to forgive one another, to forgive our neighbors. ನಾವು ನಮ್ಮ ನೆರೆಯವರನ್ನ ನಾವು ಕ್ಷಮಿಸಬೇಕು, ನಮ್ಮ ಅಕ್ಕಪಕ್ಕವರನ್ನ ನಾವು ಕ್ಷಮಾಪಣೆ ಮಾಡಬೇಕು. ನಮಗೆ ವಿರುದ್ಧವಾಗಿ ಹಿಂಸೆಗಳು ಮಾಡಿದವರನ್ನ, ನಮಗೆ ಹೀನಾಯ ಇರುವಂತ ಸ್ಥಿತಿಯಲ್ಲಿ ಹಾಕಿದವರನ್ನ, ನಮ್ಮನ್ನ ತಳ್ಳಿದವರನ್ನ ದೇವರು ಕಲಿಸಿಕೊಡುವಂತ ಆ ಪೂಜೆಯಲ್ಲಿ ವಿಶೇಷವಾದ ಕಾರ್ಯ ಏನಂತ ಹೇಳಿದಾದ್ರೆ ಅವರನ್ನ ಕ್ಷಮಿಸು. ಸೊ ಮೊದಲೇದಾಗಿ ಕ್ಷಮಾಪಣೆ ಬರುವಂತ ಸಂಗತಿಯನ್ನ ನಾನು ನೀನು ಕಲಿತುಕೊಳ್ಳಬೇಕಾಗಿದೆ. ಮೊದಲೇದಾಗಿ ದೇವರು ಆ ಪೂಜೆಯಲ್ಲಿ ಮಾತನಾಡಿದ್ದು, ತಂದೆಯೇ ಅವರನ್ನ ಕ್ಷಮಿಸು. ಲೂಕನ ಸುವಾರ್ತೆ ಅದೇ 22ನೇ ಅಧ್ಯಾಯ 32ನೇ ವಚನ ಓದಿ. ಲೂಕನ ಸುವಾರ್ತೆ 22ನೇ ಅಧ್ಯಾಯ 32ನೇ ವಚನ. ಇನ್ನೂ ಸ್ವಲ್ಪ ಇರುವಂತಹ ಕಾರ್ಯಗಳ ಮುಂಚಿತವಾಗಿ ಅಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟದ್ದನ್ನ ನಾವು ನೋಡಿಕೊಳ್ಳುತ್ತೇವೆ. 22 ಮತ್ತೆ 32ನೇ ವಚನದಲ್ಲಿ ನಾವು ಓದಿಕೊಳ್ಳೋಣ. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ತಿರುಗಿಕೊಂಡು ಮೇಲೆ ನಿನ್ನ ಸಹೋದರನ್ನ ದೃಢಪಡಿಸು ಎಂದು ಹೇಳಿದನು. ಅಂದ್ರೆ ನಾವು ದೇವರ ಹತ್ರ ಯೇಸು ಸ್ವಾಮಿ ದೃಢಪಡಿಸಬೇಕು, ಕ್ಷಮಿಸಬೇಕು, ನಾವು ದೇವರ ಒಟ್ಟಿಗೆ ತಿರುಗಿಕೊಳ್ಳಬೇಕು. ದೇವರು ನಮಗೆ ಅದೇ ಪೂಜೆಯಲ್ಲಿ 7 ಮಾತುಗಳಲ್ಲಿ ಮೊದಲೇದಾಗಿ ಮಾತನಾಡುವಂಥದ್ದು, ನಾವು ಕ್ಷಮಾಪಣೆ ಮಾಡುವಂತ ಜನರಾಗಿ ಮಾರ್ಪಾಟ ಹೊಂದಬೇಕು. ನಮ್ಮಲ್ಲಿರುವಂತ ಜನರನ್ನ ಅವ್ರನ್ನ ದೇವರಲ್ಲಿ ಒಂದು ದೃಢಪಡಿಸಿ ಅವ್ರ ಪಾಪಕ್ಕೆ ಬಿಟ್ಟವರಾಗಿ ಒಬ್ಬೊಬ್ಬರನ್ನ ಕ್ಷಮಾಪಣೆ ಮಾಡುವಂತ ಮನೋಭಾವನ ಹೊಂದುವರಾಗಿ ದೇವರು ಕಾರ್ಯ ಮಾಡಿರುವುದಾಗಿ ನಾವು
ಅದನ್ನು ಕಲಿತುಕೊಳ್ಳಬೇಕಾಗಿರುವಂತಹ ವಿಷಯವಾಗಿದೆ. So first things we learn, Father, forgive them, for they know not what they do. For they know not, ಅಂದ್ರೆ ತಾವು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಅಂಧಕಾರದ ಶಕ್ತಿಯಲ್ಲಿ ಮುಳುಗಿದ್ದಾರೆ, ಲೋಕದ ಪಾಪಗಳಿಗೆ ಒಳಗಿದ್ದಾರೆ. ಅವ್ರಿಗೆ ಯಾವುದೆಂಬುದಾಗಿ ಗೊತ್ತಾಗ್ತಿಲ್ಲ. ಆ ತಂದೆ ಅವರನ್ನು ಕ್ಷಮಿಸು, ಅದಕ್ಕೆ ನಾನು ನೀನು ಕ್ಷಮಾಪಣೆ ಮಾಡುವುದನ್ನು ಕಲಿತುಕೋ. ಸೊ ಇದು ಮೊದಲನೆಯ ಕ್ರೂಜಲ್ಲಿ ನನ್ನ ಯೇಸು ಕ್ರಿಸ್ತನ ಮಾತನಾಡಿದಂತ ಮೊದಲನೆಯ ವಿಷಯವಾಗಿದೆ. ಎರಡನೇ ವಿಷಯ, the second word the God has spoken on the Calvary of cross. ಎರಡನೆಯ ಕ್ರೂಜ ಮೇಲೆ ಯೇಸು ಸ್ವಾಮಿ ಮಾತನಾಡಿದ 7 ವಿಷಯಗಳಲ್ಲಿ ತನ್ನನ್ನೇ ತಾನು ತಗ್ಗಿಸಿಕೊಂಡವನಾಗಿ ಆ ಬಾಧೆಗಳಲ್ಲಿ, ಹಿಂಸೆಗಳಲ್ಲಿ, ನೋವುಗಳಲ್ಲಿ ಅಪಾಯವಿರುವಂತಹ ಜಾತಿಯ ವಸ್ತುಗಳನ್ನು ವಹಿಸಿಕೊಳ್ಳುವಾಗ, ಮಾಂಸಗಳು ಕಿತ್ತು ಬರುವಾಗ, ಮುಳ್ಳ ಕಿರೀಟವನ್ನು ಇಟ್ಟಾಗ ರಕ್ತಗಳು ಸುರಿಯಲ್ಪಡುವಾಗ, ಆಗ ರಾತ್ರಿ 7 ವಾಕ್ಯಗಳನ್ನು ಹೇಳುವಾಗ ಮೊದಲನೇದು ಕ್ಷಮಾಪಣೆ ಎಂಬುದಾಗಿ ಹೇಳಿದನು. ಎರಡನೇದು ದೇವರು ನಮಗೆ ಕಲಿಸಿಕೊಡುವಂತಹ ವಿಷಯ ಎಂಬುದಾಗಿ ಹೇಳುವುದಾದರೆ ರಕ್ಷಣೆಯ ವಿಷಯವಾಗಿ, ಅಂದರೆ ಸಾಲ್ವೇಷನ್ ಫಾರ್ ದಿ ಹ್ಯೂಮನ್ ಬೀಯಿಂಗ್ ಎಂಬುದಾಗಿ, ಈ ಜನರಿಗೆ ರಕ್ಷಣೆ ಕೊಡೋದಕ್ಕೋಸ್ಕರ ಎರಡನೆಯ ಮಾತು, ಈ ಲೋಕದಲ್ಲಿ ಆತನು ಬಂದಿದ್ದನ್ನ ನಿಭಾಯಿಸುವುದನ್ನು ನಾವಿಲ್ಲಿ ಕಲಿತುಕೊಳ್ಳುತ್ತಾ ಇದ್ದೇವೆ. ಎರಡನೇದಾಗಿ ಆತನು ಹೇಳ್ತಾನೆ, Verily I say unto thee, today shalt thou be with me in paradise ಎಂಬುದಾಗಿ ಇಂಗ್ಲಿಷ್ನಲ್ಲಿ ನಾವು ಹೇಳುತ್ತೇವೆ. ಪ್ರೇರೆ ಏನೆಂಬುದಾಗಿ ಹೇಳಿದಾದ್ರೆ ದೇವರು ಹೇಳ್ತಾನೆ, ಎರಡನೇ ಕ್ರೂಜಲ್ಲಿ ಮಾತನಾಡಿದ ವಿಷಯ, ಇವತ್ತೇ ನನ್ನ ಸಂಗಡ ಪರದೇಶಿಯಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ. ಹಲ್ಲೆಲೂಯಾ. ಎರಡನೇ ವಿಷಯ ದೇವರು ಏನು ಹೇಳಿದರು? ಇವತ್ತೇ ನನ್ನ ಸಂಗಡ ನೀನು ಪರದೇಶಿಯಲ್ಲಿ ಇರುತ್ತಿ ಎಂಬುದಾಗಿ ಸತ್ಯವಾಗಿ, Verily I say unto thee, the day that I die will be with me in paradise ಎಂಬುದಾಗಿ ಇಂಗ್ಲಿಷ್ನಲ್ಲಿ ನಾವು ನೋಡ್ತೇವೆ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನದಲ್ಲಿ ನೋಡುತ್ತೇವೆ. ಅದನ್ನು ನಾವು ಓದಿಕೊಳ್ಳಲು ಪ್ರೇರೆ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನ. ಯೇಸು ಇವತ್ತು ನನ್ನ ಸಂಕಟ ಪರದೇಶಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ನೋಡಿ, ಇಲ್ಲಿ ಯೇಸು ಸ್ವಾಮಿ ಇಲ್ಲಿ ಯಾರಿಗೆ ಹೇಳ್ತಾ ಇದ್ದಾರೆ? ಈ ವಿಷಯಗಳನ್ನು ಕಲಿತುಕೊಳ್ಳುವಾಗ ನಾವು ಮುಂಚಿತವಾಗಿ ಓದುವಾಗ ನಮಗೆ ಗೊತ್ತಾಗುತ್ತೆ. ಅದೇ 23ನೇ ಅಧ್ಯಾಯ ನಾವು ಓದುವಾಗ 35ನೇ ವಚನದಿಂದ ಓದ್ತೀರಾ? 35. ಜನರು ನೋಡುತ್ತಾ ನಿಂತರು. ಇದಲ್ಲದೆ ಅಧಿಕಾರಿಗಳು ಹಾಸ್ಯ ಮಾಡಿ ಅವನು ಮತ್ತೊಬ್ಬರನ್ನು ರಕ್ಷಿಸಿದನು. ಅವನು ದೇವರಾರಿಸಿಕೊಂಡ ಕ್ರಿಸ್ತನು ಆಗಿದ್ದರೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲಿ ಅಂದರು. ನೋಡಿ, ಇಲ್ಲಿ ನಾವು 33ನೇ ವಚನ ಸ್ಪಷ್ಟವಾಗಿ ನಮಗೆ ಬರೆಯಲ್ಪಟ್ಟಿದೆ. 33ನೇ ವಚನ ಓದಿ. 23 ಲೂಕನ ಬರೆದ ಸುವಾರ್ತೆ 33ನೇ ವಚನ. ಅವರು ಕಪಾಲ ಎಂಬ ಸ್ಥಳಕ್ಕೆ ಬಂದಾಗ ಓದಬಹುದು. 23ನೇ ಅಧ್ಯಾಯ 33ನೇ ವಚನ. ಅಲ್ಲಿ ಆತನನ್ನು ಶಿಲುಬೆಗೆ ಹಾಕಿದರು. ಒಬ್ಬನನ್ನು ಆತನ ಬಲಗಡೆಯಲ್ಲಿ, ಒಬ್ಬನನ್ನು ಆತನ ಎಡಗಡೆಯಲ್ಲಿ. ಸೊ ನಾವು ಇಲ್ಲಿ ಕಲಿಯುವಂತದ್ದು, ಒಬ್ಬನನ್ನ ಬಲಗಡೆಯಲ್ಲಿ, ಒಬ್ಬನನ್ನ ಎಡಗಡೆಯಲ್ಲಿ ದುಷ್ಕರ್ಮಿಗಳನ್ನ ಹಾಕಿದರು. ಈತನು ನೀತಿವಂತನು. ನಾನು ಹೇಳಿದ ಪ್ರಾರಂಭದಲ್ಲಿ ವಾಕ್ಯದಲ್ಲಿ ಪಿಲಾತನು ಹೇಳುತ್ತಾನೆ, ಈತನಲ್ಲಿ ಯಾವ ತಪ್ಪನ್ನು ನಾನು ಕಾಣಲಿಲ್ಲ, ನಾನು ಈತನನ್ನ ಕ್ರೂಜೆಗೆ ಏಕೆ ಹಾಕಲಿ ಎಂಬುದಾಗಿ ಹೇಳುವಾಗ ಇದೇ ಜನರು ಹೇಳಿದರು, ಈತನಿಗೆ ಕ್ರೂಜೆಗೆ ಹಾಕಿ ಎಂಬುದಾಗಿ ಹೇಳಿದರು. ಆದರೂ ಆತನ ಸಂಗಡ ಕೊಲೆ
ವಾಕ್ಯದಲ್ಲಿ ಇರುವಂತಹ ಎರಡನೇ ಮಾತು ಯೇಸು ಸ್ವಾಮಿಯಲ್ಲಿ ಮಾತನಾಡುವುದನ್ನ ನೋಡ್ತಾ ಇದ್ದೇವೆ. ಏನು ಮಾತನಾಡ್ತಾ ಇದ್ದಾನೆ? ಇಲ್ಲಿ ಮೊದಲನೇದಾಗಿರುವಂತ ಕಲ್ಲನ್ನು ಈ ರೀತಿಯಾಗಿ ಹೇಳ್ತಾನೆ. ಓದಮ್ಮ ಕಂಟಿನ 34ನೇದು. ಆಗ ಯೇಸು, ತಂದೆ ಅವರಿಗೆ ಕ್ಷಮಿಸು, Okay. ನಾವು ಏನು ಮಾಡುತ್ತಾರೆಂಬುದನ್ನು ಅರಿಯರು ಅಂದನು. ಆಗ ಆ ಮೇಲೆ ಆತನ ಬಟ್ಟೆಗಳನ್ನು ಪಾಲು ಮಾಡಿ ಚೀಟು ಹಾಕಿದರು. ಜನರು ನೋಡುತ್ತಾ ನಿಂತರು. ಇದಲ್ಲದೆ ಅಧಿಕಾರಿಗಳು ಹಾಸ್ಯ ಮಾಡಿ ಅವನನ್ನು ಮತ್ತೊಬ್ಬರನ್ನು ರಕ್ಷಿಸಿದನು. ಅವನು ದೇವರಾರಿಸಿಕೊಂಡ ಕ್ರಿಸ್ತನು ಆಗಿದ್ದರೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲಿ ಅಂದರು. ಸಿಪಾಯಿಗಳು ಆತನನ್ನು ಹಾಸ್ಯ ಮಾಡಿದರು. ಅವರು ಆತನ ಹತ್ತಿರ ಬಂದು ಹುಳಿ ಮದ್ಯವನ್ನು ತೋರಿಸಿ, ನೀನು ಯೆಹೂದ್ಯರ ಅರಸನಾಗಿದ್ದರೆ ನಿನ್ನನ್ನು ನೀನು ರಕ್ಷಿಸಿಕೋ ಅಂದರು. ಇದಲ್ಲದೆ ಆತನ ಮೇಲ್ಗಡೆಯಲ್ಲಿ ಇವನು ಯೆಹೂದ್ಯರ ಅರಸನು ಎಂಬುದಾಗಿ ಒಂದು ವಿಳಾಸವಿತ್ತು. ತೂಗು ಹಾಕಿದ ನೋಡಿ, ತೂಗು ಹಾಕಿದ್ದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನ ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನನ್ನ ರಕ್ಷಿಸ್ಕೋ, ನಮ್ಮನ್ನು ರಕ್ಷಿಸು ಎಂದು ಆತನ ಹೇಳಿದ. ಅದಕ್ಕೆ ಎರಡನೇದನ್ನು ಏನ್ ಹೇಳ್ತಾ ಇದ್ದಾನೆ? ಅವನನ್ನ ಗದರಿಸ್ತಾ ಇದ್ದಾನೆ. ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಎದುರಿಲ್ಲವೋ? ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲನ ಹೊಂದುತ್ತಾ ಇದ್ದೇವೆ. ಈತನಾದರೂ ಅಲ್ಲದೇನು ಮಾಡಲಿಲ್ಲ ಎಂದು ಹೇಳಿದರು ಎಂಬುದಾಗಿ ನೋಡುತ್ತೇವೆ. ಇಬ್ಬರು ಇರುವಂತಹ ಈ ಕಳ್ಳರ ಮಧ್ಯದಲ್ಲಿ, ದುಷ್ಕರ್ಮಿಗಳ ಮಧ್ಯದಲ್ಲಿ ಏನು ನಡೀತಾ ಇದೆ? ಒಬ್ಬನು ಹೇಳ್ತಾರೆ, ನೀನು ದೇವರಾಗಿದ್ದರೆ. ನೋಡಿ, ಚಾಲೆಂಜಿಂಗ್ ಹೌ ದ ಸೈತಾನ್ ಇಸ್ ಟೆಂಪ್ಟಿಂಗ್ ಥ್ರೂ ದಿ ಸಿ. ಸೈತಾನನು ಯೇಸು ಸ್ವಾಮಿ ಈ ಕ್ರೂಜ ಮೇಲೆ ಆತನು ಸಹಾಯ ಮಾಡುವುದಾಗಿ ಆತನಿಗೆ ಅಲ್ಲಿವರೆಗೂ ಸಹ ಆತನಿಗೆ ಏನು ಮಾಡ್ತಾ ಇದ್ದಾನೆ? ಈತನ ಮೂಲಕವಾಗಿ ಹಿಂಸೆಯನ್ನು ಕೊಡುವುದನ್ನು ನೋಡ್ತಾ ಇದ್ದಾನೆ. ಯಾಕಂದ್ರೆ ಸೈತಾನ್ಗೆ ಗೊತ್ತಿತ್ತು, ಯೇಸು ಸ್ವಾಮಿ ಕ್ರೂಜಲ್ಲಿ ಪ್ರಾಣ ಕೊಟ್ರೆ ಆತನಿಗೆ ಏನಾಗುತ್ತೆ? ಆತನು ಸೋಲುತ್ತಾನೆ, ಆತನ ಮರಣ ಹೊಂದುತ್ತಾನೆ, ಆತನ ಕೊಂಡೆಗಳು ಮುರಿದಾಕುತ್ತಾನೆ ಎಂಬುದಾಗಿ ಆ ಸೈತಾನನಿಗೆ ಗೊತ್ತಿತ್ತು. ಅದಕ್ಕೆ ಅಲ್ಲಿರುವಂತ ಒಬ್ಬನ ಕಳ್ಳನ ಒಟ್ಟಿಗೆ ಹೇಳ್ತಾ ಇದ್ದಾನೆ, ನೀನು ದೇವರ ಮಗನಾಗಿದ್ದರೆ. ಆಸ್ಕಿಂಗ್ ದ ಕ್ವೆಶ್ಚನ್ಸ್, ಚಾಲೆಂಜಿಂಗ್. ನಾವು ಅದೇ ಆತ್ಮವಾಗಿ ಯಾರಾದ್ರೂ ನೀನಾಗಿದ್ರೆ ಮಾಡಬೇಕಂತ ಹೇಳುವಾಗ ನಾವು ಗೌರವ ಮಾಡಿ ಮಾಡಬೇಕೆಂಬುದಾಗಿ ನಮ್ಮ ಮುಂದೆ ಹೋಗುತ್ತವೆ. ಆದ್ರೆ ದೇವರು ಇಲ್ಲಿ ವಾಕ್ಯ ನೋಡ್ತವೆ, ಬಹಳ ಸಮಾಧಾನವಾಗಿತ್ತು. ಅದ್ರ ಮುಂದೆ ನಾವು ಓದಿದ 57 ವರ್ಷದಲ್ಲಿ ಬಾಯಿ ತೆರಲಿಲ್ಲ ಅಂತ ದೇವರು ಅದನ್ನು 7 ವಿಷಯಗಳನ್ನ ಮಾತನಾಡದಂತ ವಿಷಯ ನೋಡ್ತಾ ಇದ್ದೇವೆ. ಅಲ್ಲಿ ನೋಡುವಾಗ ಏನು ಕಲ್ತ್ಕೊಳ್ತಾ ಇದ್ದೇವೆ? ನಿನ್ನನ್ನು ರಕ್ಷಿಸು, ನನ್ನನ್ನು ರಕ್ಷಿಸುವುದಾಗಿರುವಾಗ ಎರಡನೇ ಇರುವಂತಹ ವ್ಯಕ್ತಿ ಹೇಳ್ತಾ ಇದ್ದಾನೆ, ನಾವಾದ್ರೂ ನ್ಯಾಯವಾಗಿ ಮರಣದಂಡ ಹೊಂದೋದಕ್ಕೆ ನಾವು ಕಾರಣ ಆಗಿದ್ದೇವೆ. ಯಾಕಂದ್ರೆ ನಾವು ತಪ್ಪು ಮಾಡಿದ್ದೇವೆ, ನಾವು ಅದರ ಪಾಪ ಮಾಡಿದ್ದೇವೆ, ಅನ್ಯಾಯ ಮಾಡಿದ್ದೇವೆ, ಅದಕ್ಕೆ ನಮ್ಮನ್ನ ಕ್ರೂಜಿಗೆ ಹಾಕಿದ್ದಾರೆ. ಇರುವಂತ ರೋಮ ಸಾಮ್ರಾಜ್ಯದಲ್ಲಿ ಮೊದಲು ಏನಿತ್ತು ಅಂತ ಹೇಳೋದಾದ್ರೆ, ನಾವು ಕಲಿಯುವಂತ ಹಿನ್ನೆಲೆ ಇರುವುದಾಗಿ ಹೇಳೋದಾದ್ರೆ, ಯಾರಾದ್ರೂ ದುಷ್ಕರ್ಮಿಗಳು ಕೊಲೆಗಳು ಮಾಡಿದ್ರೆ ಅಥವಾ ಕಳ್ಳತನ ಮಾಡಿದ್ರೆ, ದುಷ್ಕರ್ಮಿಗಳಾಗಿ ಯಾರು ತಪ್ಪುಗಳನ್ನ ಮಾಡಿದ್ರೆ ಅವರನ್ನ ಏನ್ ಮಾಡಬೇಕು? ಕ್ರೂಜಲ್ಲಿ ಹಾಕಬೇಕು, ಅವರನ್ನ ಹಾಕಿಸಿ ಸಾಯಿಸಬೇಕಂತ ಇರುವಂತ ಒಂದು ನಿಯಮ ಇತ್ತು. ಆದ್ರೆ ಯೇಸು ಸ್ವಾಮಿ ಏನು ಮಾಡಿದ್ದಿಲ್ಲ. ಆದ್ರೆ ಏನಾಗ್ತಾ ಇದೆ? ಎರಡನೇ ಹೇಳ್ತಾ ಇದ್ದೇನೆ, ನಾವಾದ್ರೂ ತಪ್ಪು ಮಾಡಿದ್ದೇವೆ, ಪಶ್ಚಾತ್ತಾಪ ಬರ್ತಾ ಇದ್ದಾನೆ. We learn the repentance before the Lord. ರಕ್ಷಣೆ ಜೀವಿತ ಅದಕ್ಕೆ ಹೇಳಿದೆ. ದೇವರಿಗೆ ಸಾಲ್ವೇಷನ್ ಏನೇ ಮಾತಾದ್ರೆ ರಕ್ಷಣೆ ನಮಗೆ ಅಲ್ಲಿ ಮಾತನ್ನು ಕೊಡ್ತಾ ಇದ್ದಾನೆ. ಏನು ರಕ್ಷಣೆ? ಅವ್ರು ಹೇಳ್ತಾ ಇದ್ದಾರೆ, ಆತನು ಹೇಳ್ತಾರೆ, ನಾವು ತಪ್ಪು ಮಾಡಿದ್ದೇವೆ ದೇವರೇ, ನಮ್ಮನ್ನ ಕ್ಷಮಿಸಿ ಎಂಬುದಾಗಿ ಆ ಕಳ್ಳನ್ನು ಕೇಳಿಕೊಳ್ಳುವಾಗ ಯೇಸು ಸ್ವಾಮಿ ಅಲ್ಲಿ ಹೇಳ್ತಾರೆ, ನೋಡಿ, ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲ ಹೊಂದುತ್ತಾ ಇದ್ದೇವೆ. ಈತನಾದರೂ ಅಲ್ಲದೇನು ಮಾಡಲಿಲ್ಲ ಅಂತ ಹೇಳಿ, ಯೇಸುವೇ
ರಾಜ್ಯವನ್ನ ಪಡೆದವನಾಗಿ ಬರುವಾಗ ನನ್ನನ್ನ ನೆನೆಸಿಕೋ ಅಂದನು. ಅದಕ್ಕೆ ಯೇಸು ಎರಡನೇ ವಿಷಯವಾಗಿ ಹೇಳಿದರು, ಇವತ್ತೇ ನನ್ನ ಸಂಗಡ ಪರದೇಶದಲ್ಲಿರುವಿ ಎಂದು ಆತನು ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ರಕ್ಷಣೆ ಕೊಡ್ತಾ ಇದ್ದಾನೆ, ದ ಸಾಲ್ವೇಷನ್. ಎರಡನೇ ಇರುವಂತಹ ಕಳ್ಳನಿಗೆ ಯಾವಾಗ ಆತನು ಪಶ್ಚಾತ್ತಾಪ ಪಟ್ಟನು, ದೇವರೇ ನಿನ್ನ ರಾಜ್ಯದಲ್ಲಿರುವಾಗ ನನ್ನನ್ನು ನೆನೆಸಿಕೊಳ್ಳುವಾಗ ದೇವರೇ ಇವತ್ತೇ ನೀನು ಪರದೇಶಿ. ಪರದೇಶ ಇಟ್ ಇಸ್ ನಾಟ್ ಹೆವೆನ್. ಅರ್ಥ ಮಾಡ್ಕೊಳ್ಬೇಕು. ಪರದೇಶಿಯಲ್ಲಿ ಆಮೇಲೆ ನಮ್ಮ ಪರಲೋಕ ರಾಜ್ಯದಲ್ಲಿ ಇವತ್ತೇ ನೀನು ನನ್ನ ಸಂಗಡ ಇರು ಎಂಬುದಾಗಿ ದೇವರ ವಾಕ್ಯ ಅಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ. ಎಫೆಸ ಬರೆದ ಪತ್ರಿಕೆ 2ನೇ ಅಧ್ಯಾಯ 8-9ನೇ ವಚನವನ್ನು ನಾವು ಓದಿಕೊಳ್ಳೋಣ. ಎಫೆಸ ಬರೆದ ಪತ್ರಿಕೆ 2ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯಾರಾದರೂ ತೆಗೆದು ಎಫೆಸ ಬರೆದ ಪತ್ರಿಕೆ 2ನೇ ಅಧ್ಯಾಯ 8 ಮತ್ತು 9ನೇ ವಚನ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದುವವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮದುಂಟಾದದ್ದಲ್ಲ, ಅದು ದೇವರ ವರವೇ, ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ. ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ನಂಬಿಕೆ ಮೂಲಕ, ಕೃಪೆಯ ಮೂಲಕ ರಕ್ಷಣೆ ಯಾರಿಂದಾಗಿದೆ? ಆ ಕರ್ತನಿಂದಲೇ. ಯಾವಾಗ ಆತನು ಕ್ರೂಜಲ್ಲಿ ತನ್ನನ್ನು ತಾನು ಒಪ್ಪಿಸಿಕೊಟ್ಟನೋ ಅವತ್ತೇ ನಮಗೆ ಮುಕ್ತಿ, ಬಿಡುಗಡೆ ಸಿಗುತ್ತೆ ಎಂಬುದಾಗಿ ನಾವು ಕಲಿತುಕೊಳ್ಳುವಂತಹ ವಿಷಯವಾಗಿರುತ್ತೆ. ರೋಮಪುರದ ಬರೆದ ಪತ್ರಿಕೆ 10ನೇ ಅಧ್ಯಾಯ ಅಲ್ಲಿ 9 ಮತ್ತು 10ನೇ ವಚನವನ್ನು ನಾವು ಓದಿಕೊಳ್ಳೋಣ. ರೋಮಪುರದ ಬರೆದ ಪತ್ರಿಕೆ 9ನೇ ಅಧ್ಯಾಯ ಅಲ್ಲಿ 9 ಮತ್ತು 10ನೇ ವಚನ ಯಾರಾದರೂ ಓದ್ತೀರಾ? ರೋಮಪುರದ ಬರೆದ ಪತ್ರಿಕೆ 9ನೇ ಅಧ್ಯಾಯ 10ನೇ ಅಧ್ಯಾಯ 9 ಮತ್ತು 10ನೇ ವಚನ. ಬೇಗ ಓದಿ. ಅದೇನೆಂದರೆ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು. ಹಲ್ಲೆಲೂಯಾ. ಯಾರಾದರೂ ತಮ್ಮ ಬಾಯಿಯಿಂದ ಯೇಸುವನ್ನ ರಕ್ಷಣೆ, ಆತನೇ ದೇವರೆಂಬುದಾಗಿ ಅರಿಕೆ ಮಾಡಿದರೆ ಆತನಿಗೆ ರಕ್ಷಣೆ ಉಂಟಾಗುವುದು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ 2 ಕಳ್ಳರ ಮಧ್ಯದಲ್ಲಿ ಯೇಸುವನ್ನ ತೂಗ ಹಾಕಿದಾಗ ಆ 2ನೇ ಕಳ್ಳನು ಹೇಳುವಾಗ, ನನ್ನನ್ನು ನಿನ್ನ ರಾಜ್ಯದಲ್ಲಿರುವಾಗ ನನ್ನನ್ನು ನೆನೆಸಿಕೋ ಎಂಬುದಾಗಿ ಹೇಳುವಾಗ, ಇವತ್ತೇ ನೀನು ನನ್ನ ಸಂಗಡ ಪರದೇಶಿಯಲ್ಲಿರು ಎಂಬುದಾಗಿ ದೇವರು ಆತನ ನಂಬಿಕೆ ಇಟ್ಟನು. ಆತನು ಪಶ್ಚಾತ್ತಾಪ ಪಟ್ಟನು, ನಾನು ತಪ್ಪು ಮಾಡಿದ್ದೇನೆ, ಅದು ನೀನು ಏನು ಮಾಡಲಿಲ್ಲ ದೇವರೇ, ಅದಕ್ಕೆ ನನ್ನನ್ನು ನೀನು ನಿನ್ನ ರಾಜ್ಯದಲ್ಲಿ ನೆನೆಸಿಕೋ ಎಂಬುದಾಗಿ ಹೇಳಿದನು. ಕೊನೆಯದಾಗಿ ನಾವು ಓದುವಂತಹ ವಾಕ್ಯಗಳನ್ನು ಓದಿ ನಾವು 3ನೇ ವಾಕ್ಯ ನಮ್ಮ ಮೇಲೆ ನಾವು ಹೋಗಿಕೊಳ್ಳೋಣ. ಪ್ರೇರೆ 2ನೇ ಕೊರಿಂಥ 5ನೇ ಅಧ್ಯಾಯ 8ನೇ ವಚನ ನಾವು ಓದಿಕೊಳ್ಳೋಣ. 2ನೇ ಕೊರಿಂಥ 5ನೇ ಅಧ್ಯಾಯ 8ನೇ ವಚನ. 2ನೇ ಕೊರಿಂಥಿಯನ್ಸ್ 5ನೇ ಅಧ್ಯಾಯ 8ನೇ ವಚನ ಓದು. ಇದನ್ನು ಆಲೋಚಿಸಿ ನಾವು ಧೈರ್ಯವುಳ್ಳವರಾಗಿದ್ದು ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿರುವುದೇ ಉತ್ತಮವೆಂದು ಎಣಿಸುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡಿ ದೇವರೇ ಯಾವುದು ಧೈರ್ಯವುಳ್ಳವರಾಗಿದ್ದು ಈ ದೇಹವನ್ನ ಬಿಟ್ಟು ಕರ್ತನಿಗೆ ಬಳಿಯಲ್ಲಿರುವುದೇ ಉತ್ತಮ ಎಂದು ಎಣಿಸುತ್ತೇವೆ. ಅಂದ್ರೆ ನಾವು ಈ ಶರೀರ ವಿಷಯವಾಗಿ ಯೋಚನೆ ಮಾಡದೆ ಆತ್ಮ, ಅದು ನಿತ್ಯ ಜೀವವನ್ನ ಹೊಂದಬೇಕು. ಅದಕ್ಕೆ ನನಗೆ ನಿನಗೆ ರಕ್ಷಣೆ ಬೇಕು, ನಿತ್ಯ ಜೀವನ ಹೊಂದಬೇಕಂದ್ರೆ ಆ ಯೇಸುವನ್ನ ನಾವು ನಂಬಿಕೊಳ್ಳುವುದಾಗಿದೆ. ನಂಬಿಕೆ ಇಲ್ಲದೆ ನಾವು ರಕ್ಷಣೆ ಹೊಂದುವುದಕ್ಕೆ ಸಾಧ್ಯತೆಯಿಲ್ಲ. ಅದಕ್ಕೆ 2ನೇದಾಗಿ ಕರ್ತನಾದ ಯೇಸು ಸ್ವಾಮಿ ಆ ಕಲ್ವಾರಿ ಕ್ರೂಜಲ್ಲಿ ಮಾತನಾಡುವಂತಹ ವಿಷಯಗಳನ್ನು ನಾವು ನೋಡ್ತಾ ಇದ್ದೇವೆ. ಏನೆಂಬುದಾಗಿ ಹೇಳುವುದಾದ್ರೆ, Verily I say unto thee, today shall those eat with me in paradise ಎಂಬುದಾಗಿ, ಇವತ್ತೇ ನನ್ನ ಸಂಗಡ ಪರದೇಶದಲ್ಲಿ ಇರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ ದೇವರು 2ನೇ ಮಾತನ್ನು